ಲಾಸ್ಟ್ ವಿಡಿಯೋದಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ನ ಕೇಳ್ಬೋದು ಅನ್ನುವಂಥ ಕಾನ್ಸೆಪ್ಟ್‌ನ ಓದ್ಕೊಂಡು ಬಂದಿದ್ರಿ. ಅದೇ ರೀತಿ ಈ ವಿಡಿಯೋದಲ್ಲಿ ನಾನೇನಾದ್ರೂ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋದಲ್ಲಿ ಆ ಇಂಪಾರ್ಟೆಂಟ್ ಕ್ವಶನಲ್ಲಿ ಮೊದಲನೇದು ಮೋಸ್ಟ್ ಇಂಪಾರ್ಟೆಂಟ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ವೆರಿ, ವೆರಿ, ವೆರಿ ಇಂಪಾರ್ಟೆಂಟ್ ಅಂತ ಕರಿತೀವಲ್ಲ ಇಡೀ ಯೂನಿಟಿಗೆ, ಆ ಥರ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಇದರಲ್ಲಿರುವಂಥ 4 ವಿಧಗಳನ್ನು ಕೂಡ ನಾನು ಹೇಳ್ತೇನೆ. ನೋಡಿ, ಫಸ್ಟ್ ಥಿಂಗ್ ಹೇಳ್ತಾ ಇರೋದು ಗಾರ್ಡಿಯನ್ಸ್ ಅಂದ್ರೆ ಯಾರು? ಗಾರ್ಡಿಯನ್ಸ್ ಅಂದ್ರೆ ಏನು? ಗಾರ್ಡಿಯನ್ಸ್ ಅಂದ್ರೆ ಏನು? ಯಾರು ಇಂಟ್ರೆಸ್ಟಿಗೋಸ್ಕರ ಹಿತರಕ್ಷಣೆಗೋಸ್ಕರ ಇರ್ತಾರೋ ಅವ್ರನ್ನೇ ಗಾರ್ಡಿಯನ್ಸ್ ಅಂತ ಕರಿತೀವಿ. ಯಾರಿಗಿರ್ತಾರೆ? ಮೈನಾರಿಟಿಗಳಿಗೆ ಗಾರ್ಡಿಯನ್ಸ್‌ಗಳು ಇರ್ತಾರೆ. ಗಾರ್ಡಿಯನ್ಸ್ ಅಂದ್ರೆ ಮೀನಿಂಗ್ ಗೊತ್ತಾಯ್ತಲ್ವಾ? ಸೊ ಈಗ ಗಾರ್ಡಿಯನ್ಸ್ ಅಂತಂದ್ರೆ ಮೀನಿಂಗ್ ಗೊತ್ತಾದ್ಮೇಲೆ, ಈ ಗಾರ್ಡಿಯನ್ಸ್‌ಗಳ ಟೈಪ್ಸ್‌ಗಳು ಯಾವ್ದ್ಯಾವ್ದಿರುತ್ತೆ? ಬೇಸಿಕಲಿ ಗಾರ್ಡಿಯನ್ಸ್ ಹೂ ಈಸ್ ಗಾರ್ಡನ್? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಗಾರ್ಡನ್? ಇದೆಲ್ಲ ಕೇಳಲ್ಲ. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್. ಅದರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಟಾರ್ಗೆಟ್ ಮಾಡಿ ಅವರ ರೈಟ್ಸ್ ಹೇಳಿ, ಅವರ ಡ್ಯೂಟೀಸ್‌ಗಳು ಹೇಳಿ ಅಂತ ಕೇಳುವಂತ ಸಾಧ್ಯತೆಗಳು ಜಾಸ್ತಿ. ಇಲ್ಲ ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳ್ಬಿಡ್ತಾರೆ. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಬರೀರಿ ಅಂತಂದ್ರೆ ಜಾತ್ರೆ, ಹಬ್ಬ. ಆಯ್ತಾ? ಸಿಕ್ಕಾಪಟ್ಟೆ ಮ್ಯಾಟರ್ ಇರುತ್ತೆ. ಯಾಕಂದ್ರೆ 3-4 ವಿಡಿಯೋಸ್‌ಗಳನ್ನ ನೋಡಿರ್ತೀರಾ, ನಿಮಗೆ ಸಾಕಾಗಲ್ಲ ಅಷ್ಟು ಹಾಳೆಗಳನ್ನು ತುಂಬಿಸ್ತಾ ಇರ್ತೀರಾ. ಬಟ್ ಯಾವ್ದಾದ್ರು ಒಂದು ಕೇಳಿದಾಗ ಪರ್ಟಿಕ್ಯುಲರ್ ಆಗಿ ಬರಿಬೇಕಾಗುತ್ತೆ. ನಿಮ್ಮ ಲಾಂಗ್ ಆನ್ಸರ್ಸ್‌ಗೆ. ಓಕೆ. ಸೊ ಇದಿಷ್ಟು ಒಂದು ಬೇಸಿಕ್ಕು ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಅಲ್ಲಿ. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ, ಒಂದು ನ್ಯಾಚುರಲ್ ಗಾರ್ಡಿಯನ್ ಬರ್ತಾರೆ. ಎರಡನೇದು ದ ಗಾರ್ಡಿಯನ್ ಅಪಾಯಿಂಟೆಡ್ ಬೈ ದ ವಿಲ್ ಮೈನರ್ ಆಫ್ ಫಾದರ್ ಆರ್ ಮದರ್ ಅಂತ ಬರ್ತಾರೆ. ನ್ಯಾಚುರಲ್ ಗಾರ್ಡಿಯನ್ ಅಂತಂದ್ರೆ ಯಾರು ಗೊತ್ತಾ? ಬೇಸಿಕ್ ಇಂಟ್ರೊಡಕ್ಷನ್ ಹೇಳ್ತಾ ಹೋಗ್ಬಿಡ್ತೀನಿ. 4 ತರ ಗಾರ್ಡಿಯನ್ಸ್‌ಗಳು ಬರ್ತಾರೆ. ನಾನು ಸ್ಟಾರ್ಟಿಂಗ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಹೇಳ್ದೆ. ಒಂದು ಸರ್, ಈಗ ನೋಡೋಣ, ಮಕ್ಕಳು ಒಂದು 5-10 ವರ್ಷದ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ನ್ಯಾಚುರಲ್ ಆಗಿ ಯಾರು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಯಾರು ಇರ್ತಾರೆ? ಬೇಸಿಕಲಿ ಅಪ್ಪ ಅಮ್ಮ ಇರ್ತಾರಲ್ವಾ ಸರ್. ಇನ್ಯಾರು ಇರ್ತಾರೆ? ಅಪ್ಪ ಅಮ್ಮ. ಇಲ್ಲ ಯಾರಾದ್ರೂ ತೀರ್ಕೊಂಡಿದ್ರ ಅಪ್ಪ ಅಮ್ಮ. ಅಪ್ಪ ಇಲ್ಲ ಅಮ್ಮ ತೀರ್ಕೊಂಡಿದ್ರೆ ಯಾರಾದ್ರೂ ಒಬ್ರು ಇರ್ತಾರೆ. ಇಲ್ಲ ಇಬ್ರು ತೀರ್ಕೊಂಡಿದ್ರ ಅವ್ರ ಚಿಕ್ಕಪ್ಪನೋ ಚಿಕ್ಕಮ್ಮನೋ ದೊಡ್ಡಪ್ಪನೋ ದೊಡ್ಡಮ್ಮನೋ ಅವರು ಎಲ್ಲಿ ವಾಸವಾಗಿರ್ತಾರೆ ನೈಸರ್ಗಿಕವಾಗಿ, ಸೊ ಅವರೇ ಅವರ ನ್ಯಾಚುರಲ್ ಗಾರ್ಡಿಯನ್. ಬೇಸಿಕ್ ಒಂದು ಅರ್ಥ ಮಾಡ್ಕೊಳಕ್ ಹೇಳ್ತಾ ಇದ್ದೀನಿ. ಎರಡನೇದು, ದ ಗಾರ್ಡಿಯನ್ ಅಪಾಯಿಂಟೆಡ್ ಬೈ ದ ವಿಲ್ ಆರ್ ದ ಮೈನರ್ಸ್ ಫಾದರ್. ನೋಡಿ, ಇನ್ನು ಎರಡನೇದು ಏನಪ್ಪಾ ಅಂತಂತಂದ್ರೆ, ಕೆಲವರು ಫಾರಿನ್ ಅಲ್ಲಿ ಇದ್ದು ಗಾರ್ಡಿಯನ್ ಅಪಾಯಿಂಟ್ ಮಾಡ್ತಾರೆ ಬೈ ವಿಲ್ ಇಂದ. ಯಾರೋ ಅವ್ರು ಅನ್ನೋನ್ ಪರ್ಸನ್, ಬ್ಲಡ್ ಅಲ್ಲ ಆಯ್ತಾ, ಅವ್ರ ಬ್ಲಡ್ ಅಲ್ಲ. ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ತನ್ನ ತಂದೆಯಿಂದನೋ ಅಥವಾ ತಾಯಿಯಿಂದನೋ ಅಪಾಯಿಂಟ್ ಮಾಡ್ತಾರೆ ಬೈ ವಿಲ್ ಇಂದ. ಅವ್ರನ್ನ ನಾವು ಟೆಸ್ಟಿಮೇಟ್ರಿ ಗಾರ್ಡಿಯನ್ಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಟೆಸ್ಟಿಮೆಂಟ್ರಿ ಗಾರ್ಡಿಯನ್ಸ್ ಅಂತಂತಂದ್ರೆ ಅವರು ವಿಲ್ ಇಂದನೋ ಯಾವ್ದ್ರಿಂದನೋ ಅಪಾಯಿಂಟ್ ಆಗಿರ್ತಾರೆ. ಇನ್ನೊಂದು ಚಾನ್ಸಸ್ ಆಗೋ ಚಾನ್ಸಸ್ ಇದೆ. ಡಿಸ್ಪ್ಯೂಟ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಆಯ್ತಾ, ಯಾರಂತಾನೆ ಗೊತ್ತಿರಲ್ಲ. ಆ ಟೈಮಲ್ಲಿ ಕೋರ್ಟ್ ಅಪಾಯಿಂಟ್ ಮಾಡುತ್ತೆ. ಇವೆಲ್ಲ ಕೀವರ್ಡ್ಸ್ಗಳು. ನ್ಯಾಚುರಲ್ ಅನ್ನೋದು ಕೀವರ್ಡ್ಸು, ಟೆಸ್ಟಿಮೆಟ್ರಿ ಅನ್ನೋದು ಕೀವರ್ಡು, ಆಮೇಲೆ ಕೋರ್ಟ್ ಅನ್ನೋದು ಕೀವರ್ಡ್. ಇವೆಲ್ಲ ಇಂಪಾರ್ಟೆಂಟ್, ನಿಮ್ಮ ಪೇಪರ್ ಅಲ್ಲಿ ಇರಬೇಕು ಕೇಳಿದಾಗ ಆಯ್ತಾ. ಆಮೇಲೆ ಪರ್ಸನ್ ಈಸ್ ಎಂಪಾಯ್ಡ್ ಟು ಆಕ್ಟ್ ಅಂಡ್ ಸಚ್ ಪರ್ಸನ್ ಅಂಡರ್ ದ ಎನಾಕ್ಟ್ಮೆಂಟ್ ಆಫ್ ರಿಲೇಟಿಂಗ್ ಟು ಎನಿ ಕೋರ್ಟ್ಸ್ ಆಫ್ ಅವಾರ್ಡ್ಸ್ ಅಂತ ಇದೆ. ಅಂತಂದ್ರೆ ಯಾವುದಾದರೂ ಒಂದು ಕಾನೂನು ಬಂದಿದೆ ಈ ರೀತಿ ಮಾಡಬೇಕು ಅನ್ನುವಂಥದ್ದು ಇದ್ದಾಗ, ಸೊ ಆ ಕಾನೂನಲ್ಲಿ ಡಿಕ್ಲರೇಷನ್ ಆದಾಗ, ಸೊ ಆ ಡಿಕ್ಲರೇಷನ್ ಆಗಿದ್ದಂಥ ಟೈಮಲ್ಲಿ ಆಗುವಂತ ಒಂದು ಸನ್ನಿವೇಶದಲ್ಲಿ ಯಾರು ಅಪಾಯಿಂಟ್ ಆಗ್ತಾರಲ್ಲ ಇವರು ಕೂಡ ಆಗಬಹುದು ಆಯ್ತಾ. ಬೇಸಿಕಲಿ ಹೇಳಬೇಕು ಅಂತಂದ್ರೆ ಇದು ಬಿಟ್ಟು 2 ಟೈಪ್ ಆಫ್ ಗಾರ್ಡಿಯನ್ಸ್ ಬರ್ತಾರೆ. ಒಂದು ಡಿಫ್ಯಾಕ್ಟೋ ಗಾರ್ಡಿಯನ್, ಇನ್ನೊಂದು ಆಡ್ ಹಾಕ್ ಗಾರ್ಡಿಯನ್. ಇವಿಷ್ಟು ಟೈಪ್ಸ್ ಮೇನ್ ಟೈಪ್ಸ್. ಇದು ಬಿಟ್ಟು ಇನ್ನೊಂದು 2 ಟೈಪ್ಸ್ ಇದೆ. ಇದನ್ನ ಅದರ್ ಟೈಪ್ಸ್ ಅಂತ ತಗೊಳ್ಳಿ, ಬಿಸೈಡ್ ದಿಸ್ ಅಂತ ಬರ್ಕೊಂಡು ಬರೀರಿ ಆಯ್ತಾ. ಸೊ ಡಿಫ್ಯಾಕ್ಟೋ ಗಾರ್ಡಿಯನ್, ಆಡ್ ಹಾಕ್ ಗಾರ್ಡಿಯನ್. ಡಿಫ್ಯಾಕ್ಟೋ ಅಂತಂದ್ರೆ ಫಿಕ್ಸ್ ಸರ್, ಅವರೇ. ಒಂಥರ ಹೆಂಗ್ ಹೇಳ್ಬೇಕಂದ್ರೆ ನ್ಯಾಚುರಲ್ ಗಾರ್ಡಿಯನ್ ಅಂತ ಅಂತೀವಲ್ವಾ, ಆ ತರ ಫಿಕ್ಸ್, ಅಪ್ಪ ಅಮ್ಮನೇ ಗಾರ್ಡಿಯನ್, ಬೇರೆ ಏನ್ ಚಾನ್ಸೇ ಇಲ್ಲ. ಅದೇ ಆಡ್ ಹಾಕ್ ಗಾರ್ಡಿಯನ್ ಅಂತಂದ್ರೆ ಟೆಂಪ್ರವರಿ ಪರ್ಪಸ್ಗೆ ಅಪಾಯಿಂಟ್ ಮಾಡಿರ್ತಾರೆ. ಅವರೇ ಅಂತಲ್ಲ. ಈಗ ನೋಡ್ಕೊಳ್ಳೋದಕ್ಕೋಸ್ಕರ ಕೋರ್ಟ್ ಏನೋ ಅಪಾಯಿಂಟ್ ಮಾಡಬಹುದು. ಯಾರನ್ನ ಅಪಾಯಿಂಟ್ ಮಾಡಬಹುದು? ಯಾವುದೋ ಒಂದು ಅನಾಥಾಶ್ರಮಕ್ಕೆ ಅಪಾಯಿಂಟ್ ಮಾಡಬಹುದು. ಇಂಥ ಅನಾಥಾಶ್ರಮದಲ್ಲಿ ನಿಮ್ಮನ್ನ ಆಸ್ ಎ ಗಾರ್ಡಿಯನ್ ಆಗಿ ನಾವು ಅಪಾಯಿಂಟ್ ಮಾಡ್ತಾ ಇದೀವಿ. ಅವ್ರು ಪರ್ಮನೆಂಟ್ ಅಂತಲ್ಲ, ಆಡ್ ಹಾಕ್ ಅವರು. ಎಷ್ಟು ತಾತ್ಕಾಲಿಕವಾಗಿ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ, ಆಮೇಲೆ ಮತ್ತೆ ಬೇರೆಯವ್ರಿಗೆ ಹೋದ್ರೆ ಬೇರೆಯವರು. ಬಟ್ ಡಿಫ್ಯಾಕ್ಟೋ ಗಾರ್ಡಿಯನ್ ಹಂಗಲ್ಲ. ಅಪ್ಪ ಅಮ್ಮ ಫಿಕ್ಸ್. ಅವರು ಅಪ್ಪ ಅಮ್ಮ ಎಲ್ಲಿವರೆಗೆ ಇರ್ತಾರೆ ಅವರೇ ಗಾರ್ಡಿಯನ್ಸ್ ಆಯ್ತಾ. ಇವ್ರು ಬೆಳೆದು 18 ವರ್ಷ ಆಗಿ ಹೇಳ್ತಾರಲ್ಲ ಒಂದು ಸ್ಟೋರಿ, ಉಲ್ಟಾ ಬೀಳೋ ತನಕ ಅಪ್ಪ ಅಮ್ಮನ್ಗೆ. ಔಟ್ ಆಫ್ ದ ಸಿಲೆಬಸ್ ಇದು ಹೇಳ್ತಾ ಇರೋದು ಆಯ್ತಾ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲ ವಿದ್ಯಾಭ್ಯಾಸ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ. ಎಲ್ಲರದ್ದು ತುಂಬಾ ಶ್ರಮ ಇರುತ್ತೆ ಅಪ್ಪ ಅಮ್ಮ ಅವ್ರದ್ದು. ನಿಮ್ಗೆ ಗೊತ್ತಿರಲ್ಲ, ನಿಮ್ಮ ಏಜ್ ಎಲ್ಲ ಮೆಚುರಿಟಿನೆಲ್ಲ ಅಷ್ಟೊಂದು ಕಷ್ಟಪಟ್ಟಿರ್ತಾರೆ. ಒಂದು ಸಲ ನಿಮ್ಮ ಸೆನ್ಸಲ್ಲಿ ಯೋಚನೆ ಮಾಡಿ ಆಯ್ತಾ. ವೆಲ್, ನಾನು ಬ್ಯಾಕ್ ಟು ಸಿಲೆಬಸ್ಸಿಗೆ ಬರ್ತೇನೆ. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಅಲ್ಲಿ ನಾನು ಹೇಳಿದೆ. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಅಂತ ಕೇಳಿದಾಗ ಈ ವಾರನೂ ಬರಿಬೇಕಾಗುತ್ತೆ. ಇದಿಷ್ಟು ಬೇಸಿಕ್ ಎಕ್ಸ್ಪ್ಲನೇಷನ್. ಈಗೇನ್ ಮಾಡೋಣ ಅಂತಂದ್ರೆ ಒಂದೊಂದೇ ಗಾರ್ಡಿಯನ್ ಬಗ್ಗೆ ನಾವು ಡೀಪಾಗಿ ಹೋಗ್ತಾ ಹೋಗೋಣ. ಯಾಕೆ ಸರ್ ಒಂದೊಂದೇ ಗಾರ್ಡಿಯನ್ ಬಗ್ಗೆ ಡೀಪಾಗಿ ಹೋಗ್ತಾ ಹೋಗೋಣ ಅಂತ ನೀವೇನಾದ್ರು ಕೇಳಿದ್ರೆ, ಬೇಸಿಕಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಎಕ್ಸ್ಪ್ಲನೇಷನ್ ವೈಸ್ ನಾನು ಡೀಪಾಗಿ ಹೋಗ್ತಾ ಹೋಗ್ತೇನೆ. ಸಿ, ನ್ಯಾಚುರಲ್ ಗಾರ್ಡಿಯನ್ ಈಸ್ ದ ಒನ್ ಹೂ ಬಿಕಮ್ಸ್ ಸೋ ಬೈ ದ ರೀಸನ್ ಆಫ್ ದ ನ್ಯಾಚುರಲ್ ರಿಲೇಶನ್ಶಿಪ್ ವಿತ್ ದ ಮೈನರ್. ಯಾರು ನ್ಯಾಚುರಲ್ ರಿಲೇಶನ್ಶಿಪ್ ಹೊಂದಿರ್ತಾನೆ ಮೈನರ್ ಜೊತೆ, ಅವನು ನಾವು ನ್ಯಾಚುರಲ್ ಗಾರ್ಡಿಯನ್ ಅಂತೇಳಿ ಕರಿತೀವಿ. ಯಾರು ಕೇರ್ನ ತಗೊಳ್ತಾ ಇರ್ತಾನೆ ಆ ಪರ್ಸನ್ ಇಂದು, ಅವನು ನಾವು ನ್ಯಾಚುರಲ್ ಗಾರ್ಡನ್ ಅಂತೇಳಿ ಕರಿತಾ ಇರ್ತೀವಿ. ಅವನು ಆ ಮೈನರ್ನ ಪ್ರಾಪರ್ಟಿನ ಎಲ್ಲದನ್ನು ಕೂಡ ಅವ್ನು ಸೇಫ್ ಗಾರ್ಡ್ ಮಾಡ್ತಾ ಇರ್ತಾನೆ. ಸೊ ಅವನು ನಾವು ನ್ಯಾಚುರಲ್ ಗಾರ್ಡಿಯನ್ ಅಂತೇಳಿ ಕರಿತೀವಿ. ಸೆಕ್ಷನ್ 6 ಆಫ್ ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ನ ಪ್ರಕಾರ ಕೆಳಗಡೆ ಒಂದು ಸ್ವಲ್ಪ ರೂಲ್ಸ್ಗಳು ಕೊಟ್ಟಿದ್ದಾರೆ. ನ್ಯಾಚುರಲ್ ಗಾರ್ಡಿಯನ್ ಆಫ್ ಎ ಹಿಂದೂ ಮೈನರ್ ಇನ್ ರೆಸ್ಪೆಕ್ಟ್ ಆಫ್ ಮೈನರ್ ಆಸ್ ವೆಲ್ ರೆಸ್ಪೆಕ್ಟ್ ಆಫ್ ಮೈನರ್ಸ್ ಪ್ರಾಪರ್ಟಿ ಅಂತಂದ್ರೆ,
ಯಾರು ನ್ಯಾಚುರಲ್ ಗಾರ್ಡಿಯನ್ ಅಂತ ಆಗಿರ್ತಾರಲ್ವಾ, ಸೊ ಅವರು ಅವರ ಪ್ರಾಪರ್ಟಿಗೂ ಕೂಡ ಅವರು ಗಾರ್ಡಿಯನೇ ಆಗಿರ್ತಾರೆ. ಬರೀ ಆ ವ್ಯಕ್ತಿಗಲ್ಲ, ಅವ್ರ ಪ್ರಾಪರ್ಟಿ ಕೂಡ ಗಾರ್ಡಿಯನ್ ಆಗಿರ್ತಾರೆ. ಉದಾಹರಣೆಗೆ ಏನ್ ಹೇಳ್ತಾ ಇದ್ದೀನಿ, ಈಗ ಅಪ್ಪ ಇದ್ದಾರೆ, ಮಗ ಇದ್ದಾರೆ. ಅಪ್ಪನಿಗೆ ಒಂದು 10 ಎಕರೆ ಆಸ್ತಿ ಇದೆ. ಡಿಫಾಲ್ಟ್ ಬರಲೇಬೇಕು ಆಯ್ತಾ, ಯಾರಿಗೆ? ಮಗನಿಗೆ. ಒಬ್ನೇ ಮಗ ಇದಾನಂತ ಅನ್ಕೊಳ್ಳೋಣ. ಇಬ್ರು ಮಕ್ಳಿದಾರಂತ ಅನ್ಕೊಳ್ಳೋಣ ಬಿಡಿ. 5 ಎಕರೆ ಬರಬೇಕು ಅಂತ ಅನ್ಕೊಳ್ಳೋಣ. ಒಂದು ಹೆಣ್ಣು ಒಂದು ಗಂಡು. ಆಫ್ಟರ್ 2005 ಈಕ್ವಲ್ ರೈಟ್ ಅಲ್ವಾ? ಸೊ ಈಗ ಇವ್ರಿಗೆ ಒಂದು 5 ಎಕರೆ ಡಿಫಾಲ್ಟ್ ಆಗಿ ಬಂದೇ ಬರುತ್ತೆ. ಯಾರು? ಅಪ್ಪ ಇಲ್ದಾಗ, ತೀರ್ಕೊಂಡಾಗ. ಇದು ಯಾಕಂದ್ರೆ ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ಅನ್ಕೊಳ್ಳೋಣ. ಆದಾಗ್ಯೂ ಕೂಡ ಇವರು ಎಲ್ಲಿವರೆಗೂ ಮೇಜರ್ ಆಗಲ್ವೋ ಅಲ್ಲಿವರೆಗೂ ಇವರ ಆಸ್ತಿ ಇವ್ರ ಕೈಲೇ ಇರುತ್ತೆ. ಇವ್ರು ಇದನ್ನ ಸೇಲು ಮಾಡ್ಬೋದು, ಸೋಲ್ಡ್ ಮಾಡ್ಬೋದು. ಆದರೆ ಇನ್ ದ ಇಂಟ್ರೆಸ್ಟ್ ಆಫ್ ಮೈನರ್ಸ್ನ ಎಜುಕೇಶನ್ಗೋ, ಅವ್ರ ಒಳ್ಳೆತನಕ್ಕೋ, ಮದುವೆಗೋ ಅಥವಾ ಏನೋ ಒಂದು ಫಂಕ್ಷನ್ಗೋ ಇಂಥದಕ್ಕೆ ಏನಾದ್ರು ಯೂಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಆಮೇಲೆ ನ್ಯಾಚುರಲ್ ಗಾರ್ಡಿಯನ್ ಅನ್ನುವಂಥದ್ದು ಅಡಾಪ್ಟೆಡ್ ಸನ್ ಆಗಿದ್ದಾಗ, ಈಗ ನೋಡಿ ಮಕ್ಕಳು ಅಂತ ಬಂದಿದ ತಕ್ಷಣ ದತ್ತು ಕೂಡ ಮಕ್ಕಳಾಗಿರ್ಬೋದಲ್ವಾ? ಸೊ ಅವರಿದ್ದಾಗ ಸೆಕ್ಷನ್ 7 ಹೇಳುತ್ತೆ ಯಾವ ರೀತಿ ಕಾನ್ಸೆಪ್ಟ್ ಏನಿದೆ ಅಂತ. ನ್ಯಾಚುರಲ್ ಗಾರ್ಡಿಯನ್ ಹೂ ಅಡಾಪ್ಟೆಡ್ ದ ಮೈನರ್ ಗೋಸ್ ಟು ದ ಅಡಾಪ್ಟಿವ್ ಫಾದರ್ ಆಸ್ ಅಡಾಪ್ಟ್. ಸೇಮ್ ಸರ್, ಏನಿಲ್ಲ. ಇದೇನ್ ಗೊತ್ತಾ? ಅಡಾಪ್ಟಿವ್ ಫಾದರ್ ಯಾರಿರ್ತಾರಲ್ಲ, ಫಸ್ಟ್ ಫಾದರೇ ಯಾವಾಗ್ಲೂ ಕೂಡ ನ್ಯಾಚುರಲ್ ಇದು ಅಡಾಪ್ಟೆಡ್ ಸನ್ನಿಗೆ ಇವರು ಹೆಡ್ ಅಂತಂದ್ರೆ, ಹೆಡ್ ಮೀನ್ಸ್ ಅವರೇ ಗಾರ್ಡಿಯನ್ ಯಾವಾಗ್ಲೂ ಕೂಡ. ಇಫ್ ಇನ್ ಕೇಸ್ ಇವ್ರು ಇಲ್ಲ ಅಂತಂತಂದ್ರೆ ಮದರ್ ಬರ್ತಾರೆ, ಇವರು ಗಾರ್ಡಿಯನ್ ಆಗ್ತಾರೆ ಅಡಾಪ್ಟೆಡ್ ಸನ್ನಿಗೆ. ಒನ್ಸ್ ಇವ್ರು ಬರ್ತಾ ಇದಾರೆ ಅಂತಂದ್ಮೇಲೆ ನ್ಯಾಚುರಲ್ ಗಾರ್ಡಿಯನ್ ಅಲ್ಲಿ ನಾವು ಯಾವ ತರ ಏನೇನು ರೈಟ್ಸ್ಗಳು, ಏನೇನು ನಾವು ಡಿಸ್ಕಸ್ ಮಾಡ್ತೀವಿ, ಡ್ಯೂಟೀಸ್ಗಳು, ಇದೆಲ್ಲ ಈ ಅಡಾಪ್ಟೆಡ್ ಸನ್ನಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಯಾವ್ಯಾವ ತರ ಪವರ್ಸ್ಗಳಿದೆ, ಯಾವ್ಯಾವ ತರ ರೈಟ್ಸ್ಗಳಿದೆ ಅಂತ ನೀವೇನಾದ್ರೂ ಕೇಳಿದ್ರೆ ನ್ಯಾಚುರಲ್ ಗಾರ್ಡಿಯನಿಗೆ, ಇಲ್ಲಿರುವಂಥದ್ದು ಹೇಳ್ತೀನಿ. ಸಿಂಪಲ್ ಸರ್, ಈಗ ನಿಮ್ಮ ಅಪ್ಪ ಅಮ್ಮ ಅಂತ ಅನ್ಕೊಳ್ಳಿ, ಆಯ್ತಾ? ಅಪ್ಪ ಅಮ್ಮ ಅವ್ರಿಗೆ ಏನೇನು ರೈಟ್ಸ್ಗಳಿದೆ, ಅವರೇ ಅಲ್ವಾ ನ್ಯಾಚುರಲ್ ಗಾರ್ಡಿಯನ್. ನಾನು ತುಂಬಾ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಏನೇನಿರುತ್ತೆ ರೈಟ್ಸ್? ರೈಟ್ ಟು ಕಸ್ಟಡಿ. ಅವರು ನಿಮ್ಮನ್ನ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳುವಂತಹ ಒಂದು ಅಧಿಕಾರ ಇದೆ. ಆಮೇಲೆ ನಿಮ್ಮ ರಿಲಿಜಿಯನ್, ನಿಮ್ಮ ಧರ್ಮನ ಡಿಸೈಡ್ ಮಾಡ್ತಾರವರು. ನೀವು ಅವರು ಹಿಂದೂ ಧರ್ಮದಲ್ಲಿರ್ಬೇಕು, ಯಾವ ಧರ್ಮದಲ್ಲಿರ್ಬೇಕಂತ ನಿಮ್ಮ 18 ವರ್ಷ ಆಗೋ ತನಕ ಅವರೇ ಡಿಸೈಡ್ ಮಾಡೋದು. ನಿಮ್ಮ ಎಜುಕೇಶನ್ ಯಾರು ನೋಡ್ತಾರೆ? ಅವರೇ ನೋಡೋದು. ಆಮೇಲೆ ನಿಮ್ಮ ಮೂಮೆಂಟ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಲೇಟ್ ನೈಟು ಅವು ಇವು ಅಂತ ಹೊರಗಡೆ ಓಡಾಡೋದು, ಅಲ್ಲಿ ಹೋದೆ ಇಲ್ಲೋದೆ, ಮನೆಗೆ ಬಂದಿಲ್ಲ, ಇವೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರಲ್ಲ, ಅದನ್ನೇ ನಾವು ಕಂಟ್ರೋಲ್ ಆಫ್ ಮೂವ್ಮೆಂಟ್ ಅಂತ ಕರಿತೀವಿ, ಆಯ್ತಾ? ಸೊ ಅದಾದ್ಮೇಲೆ ರೀಸನೇಬಲ್ ಚಾಸ್ಟಿಸ್ಮೆಂಟ್ ಅಂತ ಏನ್ ಕರಿತೀವಲ್ವಾ, ಏನಾದ್ರೂ ತಪ್ಪು ಏನಾದ್ರೂ ಮಾಡಿದ್ರೆ ಒಂದು ಮೈನರ್ ಅಲ್ಲೇ ಆಸ್ ಎ ತಂದೆ ತಾಯಿಯಾಗಿ ಶಿಕ್ಷೆ ಕೊಡುವಂಥದ್ದು. ಇದೆಲ್ಲ ಹಕ್ಕುಗಳಿರೋದವರಿಗೆ ನ್ಯಾಚುರಲ್ ಗಾರ್ಡಿಯನ್ ಅಂದಿದ ತಕ್ಷಣ ನಿಮ್ಮನ್ನೆಲ್ಲ ನೋಡ್ಕೋಬೇಕು ಅಂತಲ್ಲ, ಇವರಿಗೆಲ್ಲ ರೈಟ್ಸ್ ಇದೆ, ನಿಮ್ಮನ್ನ ಕಸ್ಟಡಿಯಲ್ಲಿ ಇಟ್ಕೋಬಹುದು. ರಿಲಿಜಿಯನ್, ಎಜುಕೇಶನ್, ಮೂಮೆಂಟ್, ಸಣ್ಣ ಪುಟ್ಟ ಇದಕ್ಕೆ ಶಿಕ್ಷೆ ಇದನ್ನು ಕೂಡ ಕೊಡಬಹುದು. ಆಸ್ ಪರ್ ಸೆಕ್ಷನ್ 8 ನ ಪ್ರಕಾರ, ಆಸ್ ಪರ್ ಸೆಕ್ಷನ್ 8 ನ ಪ್ರಕಾರ ಯಾವುದು ಸಕ್ಸೆಷನ್? ಹಿಂದೂ ಸಕ್ಸೆಷನ್, ನಾನು ಸಾರಿ, ಹಿಂದೂ ಮೈನಾರಿಟಿ ಅಂಡ್ ಅಡಾಪ್ಷನ್ ಆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 1956 ಆಕ್ಟೇ ಅದು, ಕನ್ಫ್ಯೂಸ್ ಆಗಬೇಡಿ. ಮೈನಾರಿಟಿ ಅಂಡ್ ಅಡಾಪ್ಷನ್ ಆಕ್ಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಅದ್ರ ಪ್ರಕಾರ ಏನೇನು ಕಾನ್ಸೆಪ್ಟ್ಸ್ಗಳಿದೆ ಅಂತ ನೋಡೋಣ. ಎ ನ್ಯಾಚುರಲ್ ಗಾರ್ಡಿಯನ್ ಇಸ್ ಎ ಹಿಂದೂ ಮೈನರ್ ಹ್ಯಾಸ್ ಟು ಪರ್ಫಾರ್ಮ್ ಆಲ್ ದ ವರ್ಕ್ ವಿಚ್ ಈಸ್ ಮ್ಯಾಂಡೇಟರಿ ಅಂಡ್ ವ್ಯಾಲ್ಯೂಬಲ್ ಫಾರ್ ದ ಮೈನರ್ ಇಂಟ್ರೆಸ್ಟ್. ಅಂತಂದ್ರೆ ಈ ನ್ಯಾಚುರಲ್ ಗಾರ್ಡಿಯನ್ ಅನ್ನುವಂಥವ್ರು ಏನಿರ್ತಾರಲ್ಲ, ಇವರು ಎಲ್ಲಾ ಪರ್ಫಾರ್ಮೆನ್ಸ್ಗಳನ್ನ ಮಾಡಬೇಕು. ಎಲ್ಲ ಯಾವ್ದಕ್ಕೋಸ್ಕರ? ರಕ್ಷಕನಾಗಿ, ಅವರ ಇಂಟ್ರೆಸ್ಟಿಗೋಸ್ಕರ, ಅವರ ಬೆನಿಫಿಟ್ಸಿಗೋಸ್ಕರ, ಮಕ್ಕಳು ಬೆನಿಫಿಟಿಗೋಸ್ಕರ ಎಲ್ಲಾ ಕೆಲಸಗಳನ್ನ ಮಾಡಬೇಕಾಗುತ್ತೆ. ನ್ಯಾಚುರಲ್ ಗಾರ್ಡಿಯನ್ ಮಸ್ಟ್ ಟೇಕ್ ಎ ಪ್ರಿಯರ್ ಪರ್ಮಿಷನ್ ಫ್ರಮ್ ದ ಕೋರ್ಟ್ ಟು ಮಾಡ್ ಕೇಸ್. ನೋಡಿ, ನ್ಯಾಚುರಲ್ ಗಾರ್ಡಿಯನ್ ಏನಿರ್ತಾರಲ್ವಾ, ಏನಾದ್ರೂ ಈ ಗಾರ್ಡಿಯನ್ ಅಂತ ಕೆಳಗಡೆ ಇರ್ತಾರಲ್ಲ ಮಕ್ಳು, ಅವ್ರದ್ದು ಏನಾದ್ರು ಮಾಡ್ತಾ ಇದಾರೆ ಅಂತಂದ್ರೆ, ಸೇಲ್ ಮಾಡ್ಬೇಕಾರೆ, ಗಿಫ್ಟ್ ಮಾಡ್ಬೇಕಾರೆ, ಡೀಡ್ ಮಾಡ್ಬೇಕಾರೆ, ಇಮ್ಯೂವಬಲ್ ಪ್ರಾಪರ್ಟಿ ಏನಿದೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು. ಹಾಗಿದ್ದಲ್ಲಿ ಸರ್ ಇದು ಪರ್ಮಿಷನ್ ತಗೊಳ್ತಾ ಇಲ್ವಲ್ಲ ಇತ್ತೀಚೆಗೆ ನಮ್ದೆಲ್ಲ ಇದ್ ಮಾಡ್ತಾರಲ್ಲ ಅಂತಂದ್ರೆ, ಸೊ ಅದು ವಿಷಯ ಏನು ಅಂತಂತಂದ್ರೆ, ಎಕ್ಸಾಕ್ಟ್ ಆಗಿ ಯಾವ ವಿಷಯಕ್ಕೆ ಮಾಡ್ತಾ ಇದ್ದಾರೆ ಅಂತ, ಏನು ಅವ್ರ ಇಂಟ್ರೆಸ್ಟಿಗೆ ಮಾಡ್ತಾ ಇದಾರಾ ಇಲ್ವಾ, ಯಾವ್ದಕ್ ಮಾಡ್ತಾ ಇದಾರೆ? ಯಾಕಂದ್ರೆ ನಾಳೆ ದಿನ ಈಗೆಲ್ಲ ಕೇಸ್ ಬಿದ್ದಿದಾವಲ್ಲ, ನಾಳೆ ದಿನ ಬಂದ್ಬಿಟ್ಟು ಮತ್ತೆ ಬಂದು ಕೇಸ್ ಹಾಕೊಳ್ತಾರೆ. ಸೊ ಈ ರೀತಿ ಒಂದು ಟರ್ಮ್ ಇದರಲ್ಲಿ ಡಿಪೆಂಡ್ಸ್ ಆಗುತ್ತೆ. ಸೊ ಇದಿಷ್ಟು ಒಂದು ಕಡೆ ಆದ್ರೆ, ಇನ್ನು ನೆಕ್ಸ್ಟ್ ಏನಾದ್ರು ಪಾಯಿಂಟ್ಸ್ಗಳು ನೋಡ್ತೀರಾ ಅಂತಂದ್ರೆ, ದ ಡಿಸ್ಪೋಸಲ್ ಆಫ್ ಇಮ್ಯೂಯಬಲ್ ಪ್ರಾಪರ್ಟಿ ಬೈ ನ್ಯಾಚುರಲ್. ನೋಡಿ ಏನಿದೆ ವಿಷಯ. ದ ಡಿಸ್ಪೋಸಲ್ ಆಫ್ ಎನಿ ಇಮ್ಯೂಯಬಲ್ ಪ್ರಾಪರ್ಟಿ ಬೈ ನ್ಯಾಚುರಲ್ ಗಾರ್ಡಿಯನ್ ಶಲ್ ಬಿ ಹೆಲ್ಡ್ ಆನ್ ವಾಯ್ಡೇಬಲ್ ಎಟ್ ದ ಇನ್ಸ್ಟೆನ್ಸ್ ಆಫ್ ದ ಮೈನರ್ ಇಟ್ ಸೆಲ್ಫ್ ಎನಿ ಅದರ್ ಪರ್ಸನ್ ಕ್ಲೇಮಿಂಗ್ ಆನ್ ಇಟ್ಸ್ ಬಿಹಾಫ್ ಅಂತ ಇದೆ. ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಯಾವುದೇ ಒಂದು ಪಾಲಕರಿಂದ ಸ್ಥಿರಾಸ್ತಿಯ ವಿಲೇವಾರಿ ಏನಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಮ್ಯೂಯಬಲ್ ಪ್ರಾಪರ್ಟಿನ ಏನಾದ್ರೂ ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ಅವ್ರನ್ನ ಯಾವ ರೀತಿ ಕ್ಲೈಮ್ ಮಾಡಬೇಕು, ಯಾವ ರೀತಿ ನಿರ್ದೇಶನ ಮಾಡಬೇಕು, ಯಾವ ರೀತಿ ಗೈಡ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳುವಂತಹ ಹಕ್ಕು ಅಧಿಕಾರ ಯಾರಿಗಿದೆ? ಅಂಡರ್ ಸೆಕ್ಷನ್ 8 ನ ಪ್ರಕಾರ ಒಬ್ಬ ತಂದೆ ತಾಯಿಗಿದೆ. ಅಪಾರ್ಟ್ ಫ್ರಮ್ ದಿಸ್, ಎ ಕೋರ್ಟ್ ಶಲ್ ನಾಟ್ ಪರ್ಮಿಟ್ ದ ನ್ಯಾಚುರಲ್ ಗಾರ್ಡಿಯನ್ ಟು ಡೂ ಎನಿ ಆಕ್ಟ್ ಸೈಟೆಡ್ ಅಬೌಟ್ ಅಂಟಿಲ್ ದ ಅನ್ಲೆಸ್ ಇಸ್ ಪ್ರೂವ್ಡ್ ಫಾರ್ ದ ಬೆಸ್ಟ್ ಇಂಟ್ರೆಸ್ಟ್. ಅಂತಂದ್ರೆ ಏನೇ ಮಾಡ್ಲಿ ಸರ್, ಅವರ ಬೆಸ್ಟಿಗೋಸ್ಕರ ಮಾಡ್ತಾ ಇದೀವಿ, ಅವ್ರ ಇಂಟ್ರೆಸ್ಟಿಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳೋ ತನಕ ಯಾವುದೇ ಕಾರಣಕ್ಕೂ ಕೋರ್ಟ್ ಪರ್ಮಿಷನ್ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫಾರ್ ದ ಅಪ್ಲಿಕೇಶನ್ ಗೆಟಿಂಗ್ ದ ಪರ್ಮಿಷನ್ ಆಫ್ ದ ಕೋರ್ಟ್ ಅಂಡರ್ ಸೆಕ್ಷನ್ 29 ಆಫ್ ದ ಗಾರ್ಡಿಯನ್ ಆಕ್ಟ್ 1950 shall be applied to the publication of the should submitted in the court and the local limits of the who are the jurisdiction. ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಫ್ ಇನ್ ಕೇಸ್ ಏನಾದ್ರು ಪರ್ಮಿಷನ್ ತಗೋಬೇಕು, ಸೇಲ್ಸ್ ಮಾಡಕ್ಕೆ, ಮಾರ್ಟ್ಗೇಜ್ ಮಾಡಕ್ಕೆ ಏನಾದ್ರು ಪರ್ಮಿಷನ್ ತಗೋಬೇಕಂದ್ರೆ, ಸೆಕ್ಷನ್ 29 ಆಫ್
ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂತ ಇದೆ 1890 ಆಯ್ತಾ. ಈ ಆಕ್ಟ್ ನ ಪ್ರಕಾರ ಒಂದು ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೊಂಡು ಅದಾದ್ಮೇಲೆ ಇವ್ರು ಏನಾದ್ರು ಆಕ್ಷನ್ ತಗೋಬೇಕಾದ್ರೆ ಏನಾದ್ರು ಸೇಲ್ ಮಾಡಿ ಮಾಡ್ಕೇಜ್ ಏನಾದ್ರು ಮಾಡ್ತಾರೆ ಅಂತಂದ್ರೆ ಅದು ಕೂಡ ಏನ್ ಗೊತ್ತಾ ಬಿಹಾಫ್ ಆಫ್ ದ ಇಂಟ್ರೆಸ್ಟ್ ಇರಬೇಕು. ಸೊ ಆತರ ಏನಾದ್ರು ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಟೆಸ್ಟಿಮೆಟ್ರಿ ಗಾರ್ಡಿಯನ್ ಏನಿದೆ ಅದ್ರ ಬಗ್ಗೆ ಓದ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಏನ್ ಕಲ್ತ್ವಿ ಅನ್ನೋಂಥದ್ದು ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದೇನು ಅಂತಂದ್ರೆ ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ನ ಕಲ್ತ್ವಿ. ಬೇಸಿಕಲಿ ಹೇಳಬೇಕು ಅಂತಂದ್ರೆ ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಅನ್ನ ಕಲ್ತ್ವಿ. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್ ಅಂತಂದ್ರೆ ಯಾವ್ಯಾವ ರೀತಿ ವಿಧಗಳಿರುತ್ತೆ ಅನ್ನೋದನ್ನ ಕಲ್ತ್ವಿ ನಾವು ಆಯ್ತಾ. ನ್ಯಾಚುರಲ್ ಗಾರ್ಡಿಯನ್ನು, ಆಮೇಲೆ ವಿಲ್ ಆಗಿರಬಹುದು, ಟೆಸ್ಟಿಮೆಟ್ರಿ ಗಾರ್ಡಿಯನ್ನು ಕೋರ್ಟ್ ಇಂದ ಅಪಾಯಿಂಟ್ ಆಗೋದು ಅಥವಾ ಯಾವುದೋ ಒಂದು ಆಕ್ಟ್ ಇಂದ ಅಪಾಯಿಂಟ್ ಆಗೋದು. ಅದರಲ್ಲಿ ಇನ್ನೊಂದು ಡಿಫ್ಯಾಕ್ಟೋ ಆಡ್ ಹಾಕೋ ಡಿಫ್ಯಾಕ್ಟೋ ಒಂದು ವಾಸ್ತವಿಕವಾಗಿರುತ್ತೆ ನ್ಯಾಚುರಲ್. ಆಡ್ ಹಾಕಂತಂದ್ರೆ ತಾತ್ಕಾಲಿಕ ಟೆಂಪ್ರವರಿ ಅಂತ ಹೇಳಿ. ನ್ಯಾಚುರಲ್ ಗಾರ್ಡಿಯನ್ನು ಯಾವ್ಯಾವ ರೀತಿ ಏನಿರ್ತಾರೆ ಅವ್ರು ಯಾವ ರೀತಿ ಅಂತ ಒಂದು ಹೈರಾರ್ಕಿ ಚಾರ್ಟ್ ಹಾಕಿ ಹೇಳಿದೆ ನಾನು. ಸೆಕ್ಷನ್ 6 ಪ್ರಕಾರ ಏನಿರುತ್ತಂತ ಹೇಳಿ. ಆಮೇಲೆ ಸೆಕ್ಷನ್ 7 ಪ್ರಕಾರ ಅಡಾಪ್ಟೆಡ್ ಸನ್ನಿಗೆ ಯಾವ ರೀತಿ ಇರ್ತಾರೆ ನ್ಯಾಚುರಲ್. ಸೆಕ್ಷನ್ 8 ನ ಪ್ರಕಾರ ಯಾವ್ಯಾವ ರೀತಿ ಕಂಡೀಷನ್ಸ್ಗಳು ಹೇಳಿದ್ದಾರೆ ಅಂತ ಅದನ್ನು ಕೂಡ ಹೇಳಿದೆ. ಪವರ್ಸ್ಗಳು ಹೇಳ್ತಾ ನಿಮ್ಮನ್ನ ಕಸ್ಟಡಿಗೆ ತಗೊಳ್ಳೋದಾಗಿರಬಹುದು ಆಯ್ತಾ, ಅಥವಾ ರಿಲಿಜಿಯನ್ ಡಿಸೈಡ್ ಮಾಡೋದು, ಎಜುಕೇಶನ್, ಮೂವ್ಮೆಂಟ್, ಇದೆಲ್ಲದೂ ಕೂಡ ಪವರ್ಸ್ ನ್ಯಾಚುರಲ್ ಗಾರ್ಡಿಯನ್ ಹತ್ರ ಇರುತ್ತೆ ಅಂತ ಹೇಳಿದೆ. ಅಪಾರ್ಟ್ ಫ್ರಮ್ ದಿಸ್ ಸೆಕ್ಷನ್ 8 ನ ಪ್ರಕಾರ ಅವರು ಪ್ರೊಟೆಕ್ಷನಿಗೋಸ್ಕರ ಮಾರ್ಟ್ಗೇಜ್ ಅವೆಲ್ಲ ಮಾಡ್ಬೋದು ಆದ್ರೆ ಅವ್ರ ಇಂಟ್ರೆಸ್ಟಿಗೆ ಮಾತ್ರ ಮಾಡಬೇಕಾಗುತ್ತೆ ಅಂತ ಹೇಳಿದೆ. ಆಮೇಲೆ ಸೆಕ್ಷನ್ 29 ನ ಪ್ರಕಾರ ಏನಾದ್ರು ಒಂದು ಅಪ್ಲಿಕೇಶನ್ ಹಾಕಿ ಕೋರ್ಟ್ನ ಪರ್ಮಿಷನ್ ತಗೊಂಡು ಅವೇನಾದ್ರೂ ಅವರ ಇಂಟ್ರೆಸ್ಟಿಗೋಸ್ಕರ ಮಾಡುವಂತ ಇದ್ರೆ ಮಾಡಬಹುದು. ಖರ್ಚು ವೆಚ್ಚ ಅವು ಸೇಲು ಮಾರ್ಟ್ಗೇಜ್ ಗಿಫ್ಟ್ ಮಾಡ್ಬೋದು ಅಂತ ಹೇಳಿದೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕಲ್ತಿದ್ದು. ಮುಂದೆ ಮತ್ತೆ ಬೇರೆ ಬೇರೆ ಗಾರ್ಡಿಯನ್ಸ್ಗಳ ಬಗ್ಗೆ ಕಲಿತಾ ಇನ್ನು ಉಳಿದಂಥ ವಿಷಯಗಳನ್ನು ಕಲಿಯೋಣ. ಇದಿಷ್ಟು ಇವತ್ತಿನ ವಿಡಿಯೋಗೆ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ ಕ್ಲಾಸಸ್ಗಳು, ಮತ್ತೆ
ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ
ಅದನ್ನ ನಾವು ಸೆಕ್ಷನ್ಸ್ಗಳಿಗೆ ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಲ್ಲ ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.